ಹಾಯ್ ಹಲೋ ಗೆಳರ ವೆಲ್ಕಮ್ ಬ್ಯಾಕ್ ಟು ಗಣಿ ಎದ್ದು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ಗಾದ್ರೆ ಆಗಿರುತ್ತೆ, ಎಲ್ಲರಿಗೂ ಆಗಿರುವಂಥ ಅಪ್ಡೇಟ್ಸು ಮತ್ತು ಮುಂದೆ ಏನು ಮಾಡಬೇಕು, ಲಾಸ್ಟಲ್ಲಿ ಫೈನಲ್ ಆಗಿ ಬೋನಸ್ ಟಿಪ್ಸನ್ನು ಸಿಗುತ್ತೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಮೊದಲನೇದಾಗಿ ನೀವು 22 ಇಂದ ನೋಡ್ತಾ ಬಂದರೆ ಇಲ್ಲಿವರೆಗೆ ಏನು ಅಪ್ಡೇಟ್ಸ್ ಬಂದಿದೆ, ನಮಗೆ ಸೀಟ್ ಮ್ಯಾಟ್ರಿಕ್ಸ್ನ 2ನೇ ಸುತ್ತಿನ ನವೀಕರಣಗಳು ಅಂತ ಬಂತು. ಅಂದರೆ ಅದನ್ನು ಕ್ಲಿಕ್ ಮಾಡಿ ನೋಡ್ತಾ ಬಂದ್ರಾಗೆ ನಮಗೆ ಇಲ್ಲಿ ಸೀಟ್ಸ್ ಆದರೆ ಆ್ಯಡ್ ಆಗಿದ್ದಾವೆ. ಎಷ್ಟು 15 ಕಾಲೇಜಸ್ಗಳಲ್ಲಿ BSc ನರ್ಸಿಂಗು 15 ಸೀಟ್ಸ್ ಆ್ಯಡ್ ಆಗಿದೆ. BSc ನರ್ಸಿಂಗಲ್ಲಿ ಆಯುರ್ವೇದಿಕ್ದು 12 ಮತ್ತು ಆರ್ಕಿಟೆಕ್ಚರ್ಸ್ 2. ಅಂದರೆ ಇಷ್ಟು ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಈಗ ಹೊಸದಾಗಿ ಬರುತ್ತೆ. ಅಂದರೆ ಇಷ್ಟು ಕಾಲೇಜಸ್ಗಳು ನೋಡಿ, BSc ನರ್ಸಿಂಗಲ್ಲಿ 15 ಕಾಲೇಜಸ್ ಆ್ಯಡ್ ಆಗಿದೆ, ಆಯುರ್ವೇದಿಕ 12 ಕಾಲೇಜಸ್ಸು ಮತ್ತು ಆರ್ಕಿಟೆಕ್ಚರ್ಸು 2 ಕಾಲೇಜಸ್. ಆದರೆ ಈಗ ಸೆಕೆಂಡ್ ರೌಂಡಲ್ಲಿ ಈಗ ಇಷ್ಟು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬರುವಂಥ ಸೀಟ್ಸ್ಗಳು ಇಷ್ಟು ಕಾಲೇಜಸ್ಸಿಂದ 15 ಕಾಲೇಜಸ್ಸಿಂದ, ಆಮೇಲೆ 12 ಮತ್ತು 2 ಇದು ನಿಮಗೆ ಈ ಒಂದು ಫಸ್ಟ್ ಅಪ್ಡೇಟ್ಸ್ ಥರ ಆಗಿತ್ತು. ಇದು ಓಕೆನಾ. ಮತ್ತು ಸೆಕೆಂಡ್ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ಸೀಟ್ಸ್ಗಳು ಅಂತಂದು, ಅಂದರೆ ನಿಮಗೆ ಸರೆಂಡರ್ ಸೀಟ್ಸ್ ಅಂತ ಹೇಳಿದ್ದೆ. ನಿಮಗೆ ಸೀಟ್ಗಳು ಕಾಲೇಜಸ್ಗಳಿಗೆ ಇನ್ನೂ ಏನು ಅಡ್ಮಿಷನ್ ಆಗಬೇಕಂತ ಹೇಳಿದ್ರೆ ಕಾಲೇಜಸ್ಗಳು ಸರೆಂಡರ್ ಮಾಡ್ತಾ ಹೋಗ್ತಾರೆ. ನೋಡಿ 40 ಫೇಜಸ್ದು ಸೀಟ್ಸ್ ಅದ್ರ ಇದೆ. ಎಷ್ಟೋ ಕಾಲೇಜಸ್ಗಳಲ್ಲಿ ಎಷ್ಟೋ ಸೀಟ್ಸ್ಗಳು ಸರೆಂಡರ್ ಆಗಿದೆ. ಅಂದರೆ ಇವಾಗ ನಿಮಗೆ ಸೀಟ್ ಅಂದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ನಿಮಗೆ ಎಲ್ಲರಿಗೂ ಇವಾಗ ಸೀಟ್ ಮ್ಯಾಟ್ರಿಕ್ಸು ಅಂದರೆ ದೊಡ್ಡದಾಗೆ ಬರ್ತಿದೆ. ಅಂದರೆ ನಿಮಗೆ ಸೀಟ್ ಇನ್ಕ್ರೀಸಸ್ ಆಗಿದೆ ಅಂತ ಅರ್ಥ. ಟೋಟಲಾಗಿ ಹೇಳ್ಬೇಕಂದ್ರೆ ಸೀಟ್ ಸಿಗೋ ಚಾನ್ಸ್ ಆದರೆ ಸೆಕೆಂಡ್ ರೌಂಡಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ಇದೆ. ಆಮೇಲೆ UG ಆರ್ಕಿಟೆಕ್ಚರ್ಸ್ ಹೊಸ ಸೀಟ್ಗಳು ನೋಡಿ, UG ಸೀಟಿಗೆ ಆರ್ಕಿಟೆಕ್ಚರ್ಸಲ್ಲಿ ಕೂಡ ಸೀಟ್ಗಳು ಜಾಸ್ತಿ ಆಗಿದೆ. ಅದು ಕೂಡ ಈಗ ಬಿಟ್ಟಿದ್ದಾರೆ ಸೀಟ್ ಮ್ಯಾಟ್ರಿಕ್ಸ್ದು. ಇವಾಗ ಆರ್ಕಿಟೆಕ್ಚರ್ಸ್ ಬಿಟ್ಟಿದೆ, ಸ್ವಲ್ಪ ಸೀಟ್ ಸರೆಂಡರ್ ಆಗಿದ್ದಾವೆ. ಆಮೇಲೆ ಬೇರೆ ಬೇರೆ ಕಾಲೇಜಸ್ಗಳು ಈಗ BS ನರ್ಸಿಂಗ್ 15 ಕಾಲೇಜಸ್ಸು ಮತ್ತು ಆರ್ಕಿಟೆಕ್ಚರ್ಸ್ 2, ಆಮೇಲೆ ಈ ಥರ ಕಾಲೇಜಸ್ಗಳು ಜಾಸ್ತಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಂದಾಗ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಆದರೆ ಜಾಸ್ತಿ ಇರುತ್ತೆ. ಓಕೆ, ಈಗ ಇಲ್ಲಿವರೆಗೂ ನಿಮಗೆ ಸೀಟ್ ಸಿಕ್ತು, ಆಮೇಲೆ ಗೊತ್ತಾಯ್ತು. ಆಮೇಲೆ ಇನ್ನೊಂದು ಮೇನ್ ಅಪ್ಡೇಟ್ ಇಂಪಾರ್ಟೆಂಟು ಇದರಲ್ಲಿ ಹೇಳ್ತೀನಿ ನೋಡಿ, ಕೇಳಿಸ್ಕೊಳ್ಳಿ. ನಾವು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ರವೇಶ ಮೇಲೆ ಕ್ಲಿಕ್ ಮಾಡಿಕೊಂಡು UG ಸೀಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ 2ನೇ ಸುತ್ತಿನ ಸೀಟು ಲಾಸ್ಟು. ಇದನ್ನು ನೀವು ಎಲ್ಲರೂ ಯಾಕಂದರೆ ಆವಾಗಲೇ ಮರ್ತೋಗ್ಬಿಟ್ಟಿದ್ದೀರಾ, ಇದಕ್ಕೊಂದು ಸರಿ ಲಾಸ್ಟ್ ನೆನೆಸ್ಬಿಡ್ತೀನಿ ನೋಡಿ. ನಿಮ್ಗೆ ಏನಾದರೂ ಸೆಕೆಂಡ್ ರೌಂಡ್ ಅಂದರೆ ಈಗ ಬಂದು ನೀವು ಈಗ ಮಾಡಿಫೈ ಮಾಡೋದು, ಈ ಥರ ಏನಾದರೂ ನೀವು ಮಾರ್ಪಾಡು ಅಂತ ಇರೋದಕ್ಕಲ್ಲ, ಅಂದರೆ ಡಿಲೀಟ್ ಮಾಡೋದು, ಈ ಥರ ಚೇಂಜಸ್ ಮಾಡೋದಿದ್ದರೆ ನಿಮಗೆ ನಾಳಿನ ಲಾಸ್ಟ್ ಡೇಟ್ ಇದೆ. ನೆನ್ಪಿಟ್ಕೊಳ್ಳಿ, 25/8/2025 ಮಧ್ಯಾಹ್ನ 1ವರೆಗೆ ಮಾತ್ರ ಇರುತ್ತೆ. ಆಮೇಲೆ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ 29/8/2025 ಮಧ್ಯಾಹ್ನ 1 ನಂತರ. ಇದು 2ನೇ ಸುತ್ತಿನ ತಾತ್ಕಾಲಿಕ ಸೀಟ್ ಹಂಚಿಕೆ ಫಲಿತಾಂಶ ಮಾತ್ರ. ನೀವು ಫೈನಲ್ ಸೀಟ್ ಅಂದರೆ ರಿಸಲ್ಟ್ ಮಾತ್ರ ಯಾವಾಗ MCC ಕೌನ್ಸಿಲಿಂಗ್ ಡಿಸೈಡ್ ಮಾಡುತ್ತೆ. ನಾನು ಹೇಳಿದ್ನಲ್ವ, MCC ಕೌನ್ಸಿಲಿಂಗ್ ಡಿಸೈಡ್ ಆದಮೇಲೆ ನಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಆದರೆ ಬರುತ್ತೆ. ಓಕೆ, ಇಷ್ಟು ನಮ್ಮ ಒಂದು ಕಡೆ ಅಪ್ಡೇಟ್ಸ್ ಅದಾಗಿತ್ತು. ಈಗ ಸಾಕಷ್ಟು ಜನ ಫೈನಲ್ ಬೋನಸ್ ಟಿಪ್ಸ್ ಅಂತ ಹೇಳಕ್ಕೆ ಬಂದಲ್ವಾ, ಯಾಕಂದರೆ ಸಾಕಷ್ಟು ಜನ ಈಗ ಸೆಕೆಂಡ್ ರೌಂಡಿಗೆ ಬಂದಿದ್ವಿ. ಆಮೇಲೆ ಇಲ್ಲಿ ಲಾಸ್ಟಲ್ಲಿ ನಮಗೆ ಒಂದು ಕೊಟ್ಬಿಟ್ಟಿದ್ದಾರೆ, ಚಾಯ್ಸ್ 2 ಚಾಯ್ಸ್ 3 ಅವಕಾಶ ಇರೋದಿಲ್ಲ ಈಗ ಸೆಕೆಂಡ್ ರೌಂಡ್ ಮುಗಿದು ನೆಕ್ಸ್ಟ್ ರೌಂಡ್ಗೆ ಹೋಗೋರಿಗೆ ಅಂತ. ಇವಾಗ ನಾವು ಕಾಲೇಜಸ್ಗೆ ಹೋಗಿ ಅಡ್ಮಿಷನ್ ಆಗ್ತೀವಿ. ಓಕೆ, ನೀವು ಚಾಯ್ಸ್ 1 ತೊಗೋತೀವಿ, ಯಾಕಂದ್ರೆ ಸಾಕಷ್ಟು ಜನ ಚಾಯ್ಸ್ 1 ತೊಗೋತಾರೆ ಅಡ್ಮಿಷನ್ ಆಗೋಕ್ಕೆ. ಅಡ್ಮಿಷನ್ ಆಗೋ ಟೈಮಲ್ಲಿ ಕಾಲೇಜಸಲ್ಲಿ, ಯಾಕಂದರೆ ಸಾಕಷ್ಟು ಜನ ಈ ಥರ ಡೌಟ್ಸ್ಗಳು ಕೇಳಿದಾಗೆ ನಿಮಗೆ ಆನ್ಸರ್ ಎಲ್ಲಿ ಸಿಕ್ಬಿಡುತ್ತೆ. ಈಗ ಎಷ್ಟೋ ಜನ ಹೋಗಿ ಕಾಲೇಜಸ್ಗೆ ಅಡ್ಮಿಷನ್ ಆಗ್ತಾರೆ, ಅಡ್ಮಿಷನ್ ಆಗಿ ಅಲ್ಲಿ ಮಾಡ್ತಾರೆ, ಅಡ್ಮಿಷನ್ ಫೀಸ್ ಪೇ ಮಾಡ್ತಾರೆ. ಓಕೆ, ಈಗ ಅಲ್ಲಿ ಹಾಸ್ಟೆಲ್ ಫೀಸ್ ಕಟ್ತೀವಿ. ಇದು ಕೇಳಿದವ್ರು ಈ ಥರ ಏನೂ ನೋಡ್ಕೊಂಡಿಲ್ಲ. ಈಗ ಹಾಸ್ಟೆಲ್ ಫೀಸ್ ಪೇ ಮಾಡ್ತೀವಿ, ಆಮೇಲೆ ಅಲ್ಲಿ ಏನೋ ನೀವು ಸ್ವಲ್ಪ ಅಮೌಂಟ್ ಪೇ ಮಾಡ್ತೀರಿ ಅಂತ ನೋಡಿ. ಇನ್ನು ಈ ವಿಡಿಯೋ ಇವಾಗೇ ನೋಡ್ತಿದ್ರೆ ನೀವು ಹಾಸ್ಟೆಲ್ ಫೀಸ್ನ ಆ ಥರ ಏನು ಪೇ ಮಾಡೋಕ್ಕೋಗ್ಬೇಡಿ, ಜಸ್ಟ್ ಕಾಲೇಜ್ ಫೀಸ್ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಯಾರು ಈಗ ಸೆಕೆಂಡ್ ರೌಂಡ್ ಮುಗಿದು ಸೀಟಲ್ಲಿ ನಿಮಗೆ ಚಾಯ್ಸ್ 1 ಅಂದರೆ ಚಾಯ್ಸ್ 1 ತೊಗೊಂಡು ಅಡ್ಮಿಷನ್ ಆಗ್ತಿರಲ್ವ, ಅಂದರೆ ಚಾಯ್ಸ್ 1 ತೊಗೋಬೇಕಿಲ್ಲ ಅಂದರೆ ಚಾಯ್ಸ್ 4 ತೊಗೋಬೇಕು. ಚಾಯ್ಸ್ 2 ಚಾಯ್ಸ್ 3 ಇಲ್ಲವೇ ಇಲ್ಲ. ಅಂದರೆ ಈಗ ಥರ್ಡ್ ರೌಂಡ್ಗೆ ಹೋಗ್ಬೇಕಂದ್ರೆ ನೀವು ಚಾಯ್ಸ್ 1 ತೊಗೊಂಡು ಹೋಗಬೇಕು, ಇಲ್ಲಾಂದರೆ ನಾನು ಥರ್ಡ್ ರೌಂಡ್ಗೆ ಹೋಗೋಣ ಚಾಯ್ಸ್ 4 ತೊಗೊಂಡು ಹೋಗಬೇಕು. ಓಕೆನಾ. ಈಗ ನೀವು ಚಾಯ್ಸ್ 1 ತೊಗೊಂಡು ಕಾಲೇಜ್ ಫೀಸ್ ಪೇ ಮಾಡ್ತೀರಲ್ವ, ಹಾಸ್ಟೆಲ್ ಫೀಸ್ನ ನೀವು ಪೇ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ನೀವು ಪೇ ಮಾಡಿವಿ, ನೀವು ಕಾಲೇಜರ್ ಜೊತೆ ಈ ಪೇ ಮಾಡಲೇಬೇಕು ಅಂತ ಹೇಳ್ತಾರೆ, ಅವಾಗ ನೀವು ನೋಡಿ ಹೇಳ್ತೀನಿ ಒಂದ್ಸರಿ ಜೋರಾಗಿ ಮಾತಾಡಲೇಬೇಕಾಗುತ್ತೆ. ಯಾಕಂದರೆ ಒಂದೊಂದು ಕಾಲೇಜಸ್ಸಲ್ಲಿ ಎಕ್ಸಾಂಪಲ್ ಇಂಜಿನಿಯರ್ ಕಾಲೇಜಸ್ ತೊಂದರೆ 80,000 90,000 1.5 lakh 1 lakh ಈ ಥರ ಹಾಸ್ಟೆಲ್ ಫೀಸ್ ಆದರೆ ಕೇಳ್ತಾರೆ. ಅಷ್ಟು ಫೀಸ್ ಪೇ ಮಾಡಿದ್ರೆ ಮತ್ತೆ ರಿಟರ್ನ್ ಎಷ್ಟೋ ಕಾಲೇಜಸಲ್ಲಿ ಕೊಡೋಲ್ಲ. ಅದಕ್ಕೋಸ್ಕರ ಹಾಸ್ಟೆಲ್ ಫೀಸ್ನ ಯಾವುದೇ ಕಾರಣಕ್ಕೂ ಪೇ ಮಾಡೋಕ್ಕೋಗ್ಬೇಡಿ. ನೀವು ಹೇಳಿ, ನಾವು ಹಾಸ್ಟೆಲ್ಗೆ ಇನ್ನೂ ಡಿಸೈಡ್ ಮಾಡಿಲ್ಲ, ನಾವೇನಾದರೂ ಡಿಸೈಡ್ ಮಾಡಿದ್ರೆ ಬಂದು ಪೇ ಮಾಡ್ತೀವಿ ಅಂತ. ಥರ್ಡ್ ರೌಂಡಲ್ಲಿ ಏನಾದರೂ ಅಪ್ಗ್ರೇಡೇಷನ್ ಆಯಿತು ಅಂದರೆ ನೀವು ಇವಾಗ ಇಲ್ಲಿ ಏನಿರುತ್ತೋ ಡಾಕ್ಯುಮೆಂಟ್ಸು ಒರಿಜಿನಲ್ ಡಾಕ್ಯುಮೆಂಟ್ಸೇ ಕೊಟ್ಟಿರ್ತಾರಲ್ಲ ಅವನ್ನೆಲ್ಲ ತೊಗೊಂಡು ನೀವು ಫ್ರೆಶ್ ಆಗಿ ಮತ್ತೆ ನೀವು ಥರ್ಡ್ ರೌಂಡಲ್ಲಿ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಅಡ್ಮಿಷನ್ ಆದರೆ ಆಗ್ಬೋದಾಗಿರುತ್ತೆ. ಓಕೆ, ಐ ಥಿಂಕ್ ನಿಮ್ಗೆ ಒಂದು ಸ್ವಲ್ಪ ಬೋನಸ್ ಟಿಪ್ಸನ್ನು ಸಿಕ್ತು ಅನಿಸುತ್ತೆ. ಆಮೇಲೆ ಲಾಸ್ಟ್ ಇನ್ನೊಂದು ಕಾಸ್ಟ್ ಆ್ಯಂಡ್ ಡಿಪಾಸಿಟ್ದು ನಿಮಗೂ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇಟ್ ಇದೆ. ಎಲ್ಲರೂ ಹೋಗಿ ನಿಮ್ದೆಲ್ಲ ಒಂದು ಏನೇನಿದೆ ಈ ಡೇಟ್ಗೆ ಎಲ್ಲರೂ ಫಿಕ್ಸ್ ಆಗಿ, ಯಾಕಂದರೆ ಡೇಟ್ ಮಾತ್ರ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ನೆಕ್ಸ್ಟ್ ಬರೋ ದಿನಗಳಲ್ಲಿ ಇರಲ್ಲ. ಅದಕ್ಕೋಸ್ಕರ ಯಾರು ಏನು ಕೆಲಸ ಮುಗಿಸ್ಕೊಂಡಿಲ್ಲ ಬೇಗ ಮುಗಿಸ್ಕೊಳ್ಳಿ. ಮುಂದೆ ಕೇಳಿದ್ರಿಂದ ಏನೋ ಒಂದು ವೀಡಿಯೋ ಅಪ್ಡೇಟ್ಸ್ ಬಂತಂದರೆ ಖಂಡಿತ ನಮ್ಮೊಂದು ಚಾನಲ್ ಸಿಗ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಬರುವಂಥ ಎಲ್ಲ ಪ್ರೊಸೆಸ್ಸು ನಿಮಗೆ ತಿಳಿತಾ ಇರುತ್ತೆ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ಡ ಅಷ್ಟೇ ಎಲ್ಲ ಬೆಲ್ಜೆ ಮುಂದೆ ಮಾತಾಡ.